ವಿಚಾರದಲ್ಲಿ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ವೀಕ್ಷಕರೇ. ಸಿಎಂ ಸಿದ್ದರಾಮಯ್ಯ ಮೂಡ ವಿಚಾರದಲ್ಲಿ ಮತ್ತೊಂದು ಸುಳ್ಳು ಹೇಳಿದ್ರ. ನಿನ್ನೆ ಇಡೀ ದಿನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ದಾಖಲೆಗಳನ್ನ ಇಟ್ಟಿತ್ತು. ಈಗ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ಸೈಟ್ ವಿಚಾರದಲ್ಲಿ ಸುಳ್ಳು ಮತ್ತೆ ಸುಳ್ಳು ಹೇಳಿದ್ರ ಸಿದ್ದರಾಮಯ್ಯ. ಸುಳ್ಳು ಮಾಹಿತಿಯನ್ನ ನೀಡಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರಾ? ಸಿಎಂ ನೀಡಿದ ಉತ್ತರದಲ್ಲೇ ಸ್ಫೋಟಕ ಸತ್ಯ ಅಡಗಿದೆ. ರಾಜ್ಯಪಾಲರಿಗೆ ಮುಖ್ಯಮಂತ್ರಿ ನೀಡಿದ ಉತ್ತರದಲ್ಲೇ ಸ್ಫೋಟಕ ಸತ್ಯ ಅಡಗಿದೆ. ಸುಳ್ಳು ಹೇಳಿದ್ರೆ ಹಾಗಾದ್ರೆ ನಾವು ಸೈಟ್ ಕೇಳೇ ಇಲ್ಲ, ಮೂಡಕ್ಕೂ ನನಗೂ ಯಾವ ಸಂಬಂಧನೇ ಇಲ್ಲ ಹಗರಣದಲ್ಲಿ ಅನ್ನುವಂಥದ್ದು, ಯಾವುದೇ ಹಗರಣನೇ ಇಲ್ಲ. ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಮೂಡಾಗೆ ನಾನು ಯಾವುದೇ ಪತ್ರ ಬರ್ದಿಲ್ಲ ಅಂತ ಹೇಳಿ. ಸಿದ್ದರಾಮಯ್ಯನವರ ಮಾತಿಗೂ ಹಾಗಾದ್ರೆ ಕೃತಿಗೂ ತದ್ವಿರುದ್ಧ ಅನ್ನೋ ರೀತಿಯಲ್ಲಿದೆ. ಸಿದ್ದರಾಮಯ್ಯನವರು ಪತ್ರ ಬರ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಸಿಎಂ ಮಾತಿಗೂ ಕೃತಿಗೂ ತದ್ವಿರುದ್ಧ. ರಾಜ್ಯಪಾಲರ ಶೋಕಾಸ್ ನೋಟಿಸ್ಗೆ ಸಿಎಂ ಉತ್ತರ, ಈ ಉತ್ತರದಲ್ಲೇ ಎಲ್ಲವನ್ನ ನಮೂದು ಮಾಡಿರುವ ಸಿಎಂ. ನೋಡಿ, ಸಿದ್ದರಾಮಯ್ಯನವರಿಗೆ ಈಗ ಸಂಕಷ್ಟ ಎದುರಾಗ್ತಾ ಇದೆ. ಒಂದಾದ ಮೇಲೆ ಒಂದು ಸಂಕಷ್ಟ. ಅದರ ನಡುವೆ ಸಿದ್ದರಾಮಯ್ಯನವರು ಹೇಳಿರುವಂತ ಕೆಲವು ಹಸಿ ಸುಳ್ಳುಗಳನ್ನ ರಿಪಬ್ಲಿಕ್ ಕನ್ನಡ ಈಗ ಜನರ ಮುಂದೆ ರಿವೀಲ್ ಮಾಡ್ತಾ ಇದೆ. ನನಗೆ ಇಂಥದ್ದೇ ಸೈಟ್ ಬೇಕು, ಇಂಥದ್ದೇ ಸ್ಥಳದಲ್ಲಿ ಬೇಕು ಅಂತ ಹೇಳಿ ಎಲ್ಲ ಇವ್ರೇನು ಪತ್ರ ಬರ್ದಿದ್ರಲ್ಲ, ಆ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿತ್ತು. ನಾವು ಅದನ್ನ ಎಕ್ಸ್ಪೋಸ್ ಮಾಡಿದ್ವಿ. ಸಿದ್ದರಾಮಯ್ಯನವರು ಕೇಳಿದ್ರೆ ಪತ್ರನೇ ಬರ್ದಿಲ್ಲ ಅಂತಿದ್ದಾರೆ. ಆದ್ರೆ ಇದೇ ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಅವ್ರೇನ್ ಹೇಳ್ತಾ ಇದ್ರಲ್ಲ, ಇಷ್ಟುದ್ದ ಉತ್ತರ ಕೊಟ್ಬಿಡ್ತೀವಿ, ನಾವೆಲ್ಲ ಉತ್ತರ ಕೊಟ್ಬಿಡ್ತೀವಿ ರಾಜ್ಯಪಾಲರಿಗೆ. ಅದೇ ಉತ್ತರದಲ್ಲಿ ಇದೇ ಮುಖ್ಯಮಂತ್ರಿಗಳು ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಸಿದ್ದರಾಮಯ್ಯ ರಾಜ್ಯಪಾಲರಿಗೆ ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಏನಿದೆ? 30ನೇ ಖಂಡಿಕೆ ಅನೆಕ್ಷರ್ 15ನೇ ಅನೆಕ್ಷರ್ನಲ್ಲಿ ತಮ್ಮ ಪತ್ನಿ ಮೂಡಾಗೆ ಪತ್ರ ಬರೆದಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಇದೇ ಮುಖ್ಯಮಂತ್ರಿಗಳು. 23/6/2014 ಮೂಡಾಗೆ ಬರೆದಿರ್ತಕ್ಕಂಥ ಪತ್ರದ ಬಗ್ಗೆ ಇವರೇ ಉಲ್ಲೇಖ ಮಾಡಿದ್ದಾರೆ. ನೋಡಿ, ನಮ್ಮ ಸ್ಕ್ರೀನ್ ನಲ್ಲಿ ಆ ಡಾಕ್ಯುಮೆಂಟ್ ನ ತೋರಿಸ್ತಾ ಇದ್ದೀವಿ. ಏನಂತ ಬರೆದಿದ್ದಾರೆ ಅನ್ನೋಂಥದ್ದು ಇಡೀ ಡಾಕ್ಯುಮೆಂಟ್ ಕ್ಲೀನ್ ಆಗಿ ಅದರಲ್ಲಿ ಬರೆದಿದ್ದಾರೆ. ದ ಅಪ್ಲಿಕೇಶನ್ ಬೈ ಶ್ರೀಮತಿ BM Parvati submitted to request to the Mysore Urban Development Authority and requested to allot an alternate land of area equal to 3 acres 16 ಗುಂಟಾ. ಕ್ಲಿಯರ್ ಆಗಿ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬೇರೆ ಏರಿಯಾದಲ್ಲಿ ಕೆಸರೆ ವಿಲೇಜ್ ಅಲ್ಲಿ ಮೂಡ ನಮ್ಮ ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿದೆ, ಹಾಗಾಗಿ ನಮಗೆ ಬೇರೆ ವಿಲೇಜ್ ಅಲ್ಲಿ ಇದ್ರದ್ದು ಕಾಂಪನ್ಸೇಟರಿ ಜಮೀನ್ ಕೊಡಿ ಅಂತ 2014ರಲ್ಲಿ ನಾವು ಕೇಳಿದ್ದೀವಿ, ರಿಕ್ವೆಸ್ಟ್ ಸಬ್ಮಿಟ್ ಮಾಡಿದ್ದೀವಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಸಿಎಂ ಅವರೇ ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿದೆ. ಇದು ಕಂಪ್ಲೇನೆಂಟ್ಗಳು ಕೊಟ್ಟಿರ್ತಕ್ಕಂಥದ್ದು ಬಿಡಿ, ಅದು ಬೇರೆ ವಿಚಾರ. ಸ್ವತಃ ಸಿಎಂ ಅವರೇ ರಾಜ್ಯಪಾಲರಿಗೆ ಕೊಟ್ಟಿರ್ತಕ್ಕಂತಹ ಉತ್ತರದಲ್ಲಿ ಆ ದಾಖಲೆಯಲ್ಲಿ ಅನೆಕ್ಷರ್ 15 ಅವರೇ ಮೆನ್ಷನ್ ಮಾಡಿದ್ದಾರೆ. ನೋಡ್ತಾ ಇದ್ದೀವಿ. ಹಾಗಾದ್ರೆ ಪದೇ ರಾಜ್ಯದ ಜನರಿಗೂ ಸುಳ್ಳು ಹೇಳಿದ್ರ? ಸಿದ್ದರಾಮಯ್ಯ ಕೋರ್ಟಿಗೆ ಸುಳ್ಳು ಹೇಳಿದ್ರ ಅನ್ನೋ ಒಂದು ಪ್ರಶ್ನೆ ಇತ್ತು. ರಾಜ್ಯದ ಜನತೆಗೂ ಸುಳ್ಳು ಹೇಳಿದ್ರ ಅಥವಾ ರಾಜ್ಯಪಾಲರಿಗೆ ಹೇಳಿದ್ದು ಸುಳ್ಳ? ಯಾವುದು ಸುಳ್ಳು ಹಾಗಾದ್ರೆ? ನೋಡಿ, ಸಿದ್ದರಾಮಯ್ಯನವರು ಹೇಳೋದೊಂದು ಮಾಡೋದೊಂದು ಅನ್ನೋ ರೀತಿಯಲ್ಲಿ ಆಗಿದೆ. ನಾವು ನಿನ್ನೆಯಿಂದಲೂ ಕೂಡ ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ಗಳನ್ನ ಜನರ ಮುಂದೆ ಇಟ್ಟು ನೋಡಿ, ಸಿದ್ದರಾಮಯ್ಯನವರೇ ಹಿಂಗಿದೆ, ನೀವು ಹೇಳಿದ್ದು ಮಾಡಿದ್ದು ಅಂತ ಹೇಳಿ ಡಾಕ್ಯುಮೆಂಟ್ಗಳನ್ನ ಇಡ್ತಾ ಇದೀವಿ. ಹಾಗಾದ್ರೆ ಈ ಹೊತ್ತಿಗೆ ಏನಾಗಿದೆ? ಇದೆಲ್ಲದರ ಕುರಿತಾಗಿ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಮೈಸೂರಿನ ರಿಪೋರ್ಟರ್ ವಿನೋದ್ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ನ್ಯೂಸ್ ಡೆಸ್ಕ್ ನಿಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ನಾನು ಮೊದಲು ವಿಜಯ್ ಮಾತಾಡ್ತೀನಿ. ವಿಜಯ್, ಸದ್ಯ ಸಿದ್ದರಾಮಯ್ಯನವರು ಹೇಳಿದ್ದು ನಾನು ಯಾವುದೇ ಪತ್ರ ಬರ್ದಿಲ್ಲ ಅಂತ ಹೇಳಿ, ಆದ್ರೆ ನಾವೀಗ ಡಾಕ್ಯುಮೆಂಟ್ ತೋರಿಸಿ ಹೇಳ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು 2014ರಲ್ಲಿ ನೀವೇ ಬರ್ದಿರೋದು ಅಂತ. ಏನಿದೆ ಅದರಲ್ಲಿ ವಿಜಯ್? ರಂಜಿತ್, ಮೂಡ ನಿವೇಶನ ಬದಲು ನಿವೇಶನ ಸಂಬಂಧಪಟ್ಟಂತೆ ಮೊದಲು ಈ ವಿಚಾರ ಬಹಿರಂಗ ಆದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಮಾತನ್ನು ಹೇಳಿದ್ರು, ನಾನು ಯಾವುದೂ ಕೂಡ ಇಂಥ ಜಾಗದಲ್ಲಿ ನಿವೇಶನ ಕೊಡಿ ಅಂತ ಕೇಳಿರ್ಲಿಲ್ಲ, ಬದಲಿ ನಿವೇಶನ ಸಂಬಂಧಪಟ್ಟಂತೆ ನಾವು ಅರ್ಜಿನೇ ಹಾಕಿರ್ಲಿಲ್ಲ, ಮೂಡದವ್ರು ಕೊಟ್ಟಿದ್ದಾರೆ ನಾನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರು. ಅದಾದ ಬಳಿಕ ಒಂದೊಂದೇ ದಾಖಲೆಗಳು ಬಹಿರಂಗ ಆಗ್ತಾ ಇರುವಂಥದ್ದು. ನಿನ್ನೆ ಒಂದು ದಾಖಲೆ, ಸ್ಫೋಟಕ ದಾಖಲೆ ಬಹಿರಂಗ ಆಗಿತ್ತು.
ಪಾರ್ವತಿ ಅವರು ಮುಖ್ಯಮಂತ್ರಿ ಅವರ ಧರ್ಮಪತ್ನಿ ಪಾರ್ವತಿ ಅವರೇ ಕೂಡ ಬದಲಿ ನಿವೇಶನ ಸಂಬಂಧಪಟ್ಟಂತೆ ಕೊಟ್ಟಿರುವಂಥದ್ದು, ಅದರಲ್ಲಿ ವೈಟ್ನರ್ ಹಾಕಿ ಅಳಿಸಿರುವಂಥ ಒಂದಷ್ಟು ಸಾಕಷ್ಟು ಅನುಮಾನಗಳಿಗೆ ಒಂದಷ್ಟು ಪ್ರಶ್ನೆಗಳಿಗೆ ಕಾರಣ ಆಗಿತ್ತಂತ ಆ ದಾಖಲೆ. ಇದಾದ ಬಳಿಕ ಮುಖ್ಯಮಂತ್ರಿಗಳು ಮತ್ತೆ ಸುಳ್ಳು ಹೇಳಿದ್ರ ಅನ್ನೋಂಥದ್ದು, ಯಾಕೆ ಸುಳ್ಳು ಹೇಳಿದ್ರ ಅನ್ನೋಂಥದ್ದು ಪ್ರಶ್ನೆ ಬರೋದಾದ್ರೆ ಅನೆಕ್ಷರ್ ನಂಬರ್ 15 ರಾಜ್ಯಪಾಲರಿಗೆ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಅಂದ್ರೆ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅದರಲ್ಲಿ ಹೇಳ್ತಾರೆ 23/6/2014 ಪಾರ್ವತಿ ಅವರು ಬದಲಿ ನಿವೇಶನ ಸಂಬಂಧಪಟ್ಟಂತೆ ಏನು ಕೆಸರೆ ಗ್ರಾಮದ 3 ಎಕರೆ 16 ಗುಂಟೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅಲಾಟ್ಮೆಂಟ್ ಮಾಡಬೇಕು ಬೇರೆ ಏನು ಮೂಡಾದಲ್ಲಿ ಅನ್ನೋ ಸಂಬಂಧಪಟ್ಟಂತೆ ಪತ್ರವನ್ನ ಬರೆದಿರ್ತಾರೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯಪಾಲರಿಗೆ ಕೊಟ್ಟಿರುವಂತ ಅಧಿಕೃತ ದಾಖಲೆ ಮತ್ತು ಪತ್ರ. ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಹಿಂದೆ ಹೇಳಿದ್ರು ನಾನು ಯಾವುದು ಕೂಡ ಪತ್ರನೇ ಬರೆದಿರಲಿಲ್ಲ ನಾವು ಬದಲು ನಿವೇಶನಕ್ಕೆ ಅಂತ. ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುಳ್ಳು ಹೇಳಿದ್ರ ಅನ್ನೋಂಥದ್ದು ಈಗ ಪ್ರಶ್ನೆ ಉದ್ಭವ ಆಗುವಂಥದ್ದು. ಒಂದಷ್ಟು ಬಿಜೆಪಿ ಮತ್ತು JDSಗೆ ರಾಜಕೀಯ ಅಸ್ತ್ರವಾಗಿ ಸಿಕ್ಕಿರುವಂಥದ್ದು, ಜೊತೆ ಕಾನೂನು ಹೋರಾಟದಲ್ಲೂ ಕೂಡ ಈ ವಿಚಾರ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ಳುವಂಥದ್ದು. ರಂಜಿತ್, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ವಿಜಯ್, ಹಾಗೇನೆ ನಮ್ಮ ಜೊತೆ ಮೈಸೂರು ಪ್ರತಿನಿಧಿ ವಿನೋದ್ ಕೂಡ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಮೈಸೂರಿನಲ್ಲಿ ಇದು ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದೆ. ಹೊಸ ವಿಚಾರ ಅಲ್ವೇ ಅಲ್ಲ. ಮುಡಾ ವಿಚಾರ, ಮುಡಾ ಹಗರಣ ಸಾಕಷ್ಟು ವರ್ಷಗಳಿಂದ ಆಗಾಗ ಬರ್ತಾನೆ ಇತ್ತು. ಆದ್ರೆ ಈಗ ಅದು ಕಂಪ್ಲೀಟ್ಲಿ ಮುನ್ನೆಲೆಗೆ ಬಂದಿದೆ. ವಿನೋದ್, ಮುಖ್ಯಮಂತ್ರಿಗಳ ಪತ್ನಿ ನಮಗೆ ಇಂಥದ್ದೇ ಜಾಗದಲ್ಲಿ ಸೈಟ್ ಕೊಡಿ, ಬೇರೆ ಸೈಟ್ ಕೊಡಿ ಅಂತ ಕೇಳಿದ್ದಾರೆ ಅಂತ ಅವರೇ ಮುಖ್ಯಮಂತ್ರಿಗಳೇ ರಾಜ್ಯಪಾಲರಿಗೆ ಕೊಟ್ಟರೆ ಉತ್ತರದಲ್ಲಿ ಹೇಳಿದ್ದಾರೆ. ಈ ಬಗ್ಗೆ ನಿಮ್ಮ ಹತ್ರ ಏನು ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಈಗಾಗಲೇ ಏನೋ ಮುಖ್ಯಮಂತ್ರಿಗಳು ಅಂದರೆ ಈಗಾಗಲೇ ಏನು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರಿಗೆ ಯಾವಾಗ ಅನುಮತಿಯನ್ನು ಕೊಡ್ತಾರೆ, ನಿಮ್ಮ ವಿರುದ್ಧ ಬಂದಿರುವಂತಹ ದೂರುಗಳ ವಿರುದ್ಧವಾಗಿ ನಾನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತೇನೆ ಅಂತೇಳಿ ಒಂದು ಶೋಕಾಸ್ ನೋಟಿಸ್ ಎಲ್ಲ ಜಾರಿ ಮಾಡ್ತಾರೆ. ಆ ಒಂದು ಶೋಕಾಸ್ ನೋಟಿಸ್ಗೆ CM ಅವರು ಸುದೀರ್ಘವಾದಂತಹ ಉತ್ತರವನ್ನು ಕೊಟ್ಟಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಂದು ಪಾಯಿಂಟನ್ನು ಭಾಳ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ನನ್ನ ಪತ್ನಿ ಏನು ಕೆಸರೆ ಗ್ರಾಮದಲ್ಲಿ 3 ಎಕರೆ 16 ಗುಂಟೆ ಜಮೀನು ಹೋಗಿದೆ, ಆ ಜಮೀನಿಗೆ ಬದಲಿಯಾಗಿ ನಿವೇಶನ ಕೊಡಬೇಕು ಅಂತೇಳಿ ಪತ್ರವನ್ನು ಬರೆದಿದ್ದಾರೆ ಅಂತೇಳಿ ಅವರೇ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಈಗ ಸದ್ಯಕ್ಕೆ ಈಗ ನಿನ್ನೆ ಕೂಡ ರಿಪಬ್ಲಿಕ್ ಕನ್ನಡ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಆ ಒಂದು ದಾಖಲೆಯನ್ನು ಬಿಡುಗಡೆ ಮಾಡಿತ್ತು. ಅಂದರೆ CM ಪತ್ನಿ ಬರೆದಿರುವಂತಹ 2 ಪತ್ರಗಳು, ಒಂದು ಪತ್ರ ಫ್ರಂಟ್ ಪೇಜಲ್ಲಿರುವಂತಹ ಪತ್ರ, ಮತ್ತೊಂದು ಪತ್ರದಲ್ಲಿ ಹಿಂಭಾಗದಲ್ಲಿ ವೈಟ್ನರ್ ಹಾಕಿ ಇಳಿಸಿರುವಂಥದ್ದು. ಅಂದರೆ ಸಮಾನಾಂತರ, ಅಂದರೆ ಅಭಿವೃದ್ಧಿಪಡಿಸಿರುವಂತಹ ವಿಜಯನಗರ ಬಡಾವಣೆಯಲ್ಲಿ ಕೀಳಿರಬಹುದಾದಂತಹ, ಅಂದರೆ ಆ ವರ್ಡ್ಸ್ಗಳಿರುವಂತಹ ಇದೆಲ್ಲ ಕಂಪ್ಲೀಟ್ ಆಗಿ ವೈಟ್ನರಲ್ಲಿ ಅದನ್ನು ಅಳಿಸಾಕಲಾಗಿತ್ತು. CM ಅವರು ಕೂಡ ಈ ಬಗ್ಗೆ ಪ್ರಶ್ನೆ ಮಾಡೋ ಸಂದರ್ಭದಲ್ಲೂ ಕೂಡ ನನ್ನ ಪತ್ನಿ ಯಾವುದೇ ರೀತಿಯಾದಂತಹ ಪತ್ರವನ್ನು ಬರೆದಿಲ್ಲ, ಈ ಬಗ್ಗೆ ಯಾವುದೇ ರೀತಿಯಾದಂತಹ ಗಮನಕ್ಕೆ ಬಂದಿಲ್ಲ ಅಂತೇಳಿ ಉತ್ತರವನ್ನು ಕೊಟ್ಟಿದ್ರು. ಆದರೆ ಶೋಕಾಸ್ ನೋಟಿಸ್ನಲ್ಲಿ ಬಹಳ ಸ್ಪಷ್ಟವಾಗಿ ಅವರೇ ಸಹ ಉಲ್ಲೇಖವನ್ನು ಮಾಡಿದ್ದಾರೆ, ಈ ಬಗ್ಗೆ ನನ್ನ ಪತ್ನಿ ಪತ್ರವನ್ನು ಬರೆದಿದ್ದಾರೆ ಅಂತೇಳಿ. CM ಅವರು ನಿಜಕ್ಕೂ ಕೂಡ ಒಂದು ಸತ್ಯವನ್ನು ಮುಚ್ಚಾಕೋದಕ್ಕೆ ಹೋಗಿ ಸಾಕಷ್ಟು ಸುಳ್ಳು ಮೇಲೆ ಸುಳ್ಳೆಲ್ಲ ಹೇಳ್ತಾ ಇದ್ದಾರೆ. ಇದು ಕೂಡ ಸುಳ್ಳು ಹೇಳಿರೋದಕ್ಕೆ ಸಾಕಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ಶೋಕಾಸ್ ನೋಟಿಸಲ್ಲಿ ಕೊಟ್ಟಿರುವ